ಇಲ್ಲಿ ನಾನು ಮತ್ತೊಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಆಕ್ಸಿಲರೇಷನ್ ಅಂತ ಹೇಳಿ. ಮೊದಲೇದಾಗಿ ನಾವು ವೆನ್ ಡಸ್ ವೆಲಾಸಿಟಿ ಚೇಂಜ್ ಅಂತ ಹೇಳಿ ಇದನ್ನ ಅರ್ಥ ಮಾಡಿಕೊಂಡು ಮತ್ತೊಂದು ಸತಿ ನೋಡ್ಕೊಂತು ಅಂತ ಹೇಳಿದ್ರೆ ಆಕ್ಸಿಲರೇಷನ್ ಕಲಿಬೋದು. ವೆಲಾಸಿಟಿಯಲ್ಲಿ 2 ಕಾಂಪೊನೆಂಟ್ ಬರುತ್ತೆ ಅಲ್ವಾ, 2 ಇನ್ಫಾರ್ಮೇಷನ್ ಇರುತ್ತೆ. ಒಂದು ಡೈರೆಕ್ಷನ್ ಬಗ್ಗೆ ಇರುತ್ತೆ, ಮತ್ತೊಂದು ರೇಟ್ ಆಫ್ ಮೋಷನ್ ಬಗ್ಗೆ ಇರುತ್ತೆ. ಇವಾಗ ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ವೆನ್ ಡಸ್ ವೆಲಾಸಿಟಿ ಚೇಂಜ್? ಯಾವಾಗ ಚೇಂಜ್ ಆಗುತ್ತೆ ವೆಲಾಸಿಟಿ? ವೆನ್ ಡೈರೆಕ್ಷನ್ ಚೇಂಜಸ್ ಬಟ್ ರೇಟ್ ಆಫ್ ಮೋಷನ್ ಡಸ್ ನಾಟ್ ಚೇಂಜ್. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಷನ್ ಡಸ್ ನಾಟ್ ಚೇಂಜ್ ವೈಲ್ ರೇಟ್ ಆಫ್ ಮೋಷನ್ ಚೇಂಜಸ್. ಇಲ್ಲ ಅಂತ ಹೇಳಿದ್ರೆ ಬೋತ್ ಆಫ್ ದೆಮ್ ಚೇಂಜ್. ಸರಿನಾ? ಸೊ ಇದು ಜ್ಞಾಪಕ ಬರಲಿಲ್ಲ ಅಂತ ಹೇಳಿದ್ರೆ ಇದು ಡೆಲ್ಟಾ ಅಂತ ಹೇಳಿ ಓದ್ತೀವಿ ಇದನ್ನ. ದಿಸ್ ಇಸ್ ನೋನ್ ಆಸ್ ಡೆಲ್ಟಾ, which is same as change in ಅಂತ ಹೇಳಿ. ಸೊ ಚೇಂಜ್ ಇನ್, ನಾಟ್ ಚೇಂಜ್, ನಾಟ್ ಚೇಂಜ್, 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 ಚೇಂಜ್. ಇವಾಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನ್ ಸ್ಟಾಪ್ ಟ್ರೈನ್. ಇದರ ಎಕ್ಸಾಂಪಲ್ ಅಂತ ಹೇಳಿದ್ರೆ 100 ಮೀಟರ್ ರನ್, 100 ಮೀಟರ್ ಓಡ್ತು ಅಂತ ಹೇಳಿದ್ರೆ ಯಾರನ್ನ ಜನರಲಿ ಒಂದೇ ದಿಕ್ಕಲ್ಲಿ ಓಡ್ತಾರೆ, ಮತ್ತೆ ಅವ್ರ ಸ್ಪೀಡ್ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ಇದು ರ್ಯಾಂಡಮ್ ಮೋಷನ್. ಸೊ ದಿಸ್ ಆರ್ ದ 3 ಪಾಸಿಬಲ್ ಕೇಸಸ್. ಸರಿನಾ? ಮತ್ತೆ ಇವಾಗ ಡಿಫೈನ್ ಮಾಡೋಣ. ಆಕ್ಸಿಲರೇಷನ್ ಇಸ್ ಅ ಮೆಜರ್ ಆಫ್ ದ ಚೇಂಜ್ ಇನ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಪರ್ ಯೂನಿಟ್ ಟೈಮ್. ಚೇಂಜ್ ಇನ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಫಾರ್ ಎವ್ರಿ ಸೆಕೆಂಡ್. ಎಷ್ಟು ಚೇಂಜ್ ನೋಡ್ತೀವೋ ಅಷ್ಟು ಆಕ್ಸಿಲರೇಟೆಡ್ ಅಂತ ಹೇಳಿ ಹೇಳ್ಬೋದು. ಇನ್ ಅದರ್ ವರ್ಡ್ಸ್, ಯು ನೋ ದಟ್ ಸಮಥಿಂಗ್ ಇಸ್ ಆಕ್ಸಿಲರೇಟಿಂಗ್ ಇಫ್ ಇಟ್ಸ್ ವೆಲಾಸಿಟಿ ಇಸ್ ಚೇಂಜಿಂಗ್. ಆಯ್ತಾ? ಎಲ್ಲಿ ನಾವು ವೆಲಾಸಿಟಿ ಚೇಂಜ್ ನೋಡ್ತೀವೋ ದೇರ್ ವಿ ಗೆಟ್ ಟು ಸಿ ಆಕ್ಸಿಲರೇಟೆಡ್ ಮೋಷನ್. ಫಾರ್ಮುಲಾ: acceleration is change in velocity by change in time. ಇವಾಗ ಅರ್ಥ ಆಯ್ತಾ ಡೆಫಿನೇಷನ್? acceleration is rate of change of velocity with respect to time. So that is your definition also, ಅಲ್ವಾ? ಸಿಂಬಾಲಿಕಲಿ ಹೇಗೆ ಕಾಣುತ್ತಿದ್ದು ಅಂತ ಹೇಳಿದ್ರೆ a is equal to delta v by delta t. ಮುಂದೆ SI ಯೂನಿಟ್ ಏನು? SI ಯೂನಿಟ್ ಆಫ್ ಆಕ್ಸಿಲರೇಷನ್ ವಿಲ್ ಬಿ, ಇಲ್ಲಿ ನೋಡೋಣ, ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಡೆಲ್ಟಾ ವಿ ಯೂನಿಟ್ ಏನು ನೋಡಿದ್ರ, SI ಯೂನಿಟ್ ಎಲ್ಲ ಬಂದು ದ SI ಯೂನಿಟ್ ವುಡ್ ಬಿ ಡೆಲ್ಟಾ ವಿ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಸೆಕೆಂಡ್. ದಿಸ್ ವುಡ್ ಬಿ ಈಕ್ವಲ್ ಟು ಮೀಟರ್ ಪರ್ ಸೆಕೆಂಡ್ ಇಂಟು 1 by s, that would be meter per second square. So SI unit of acceleration is meter per second square. ಸರಿನಾ? ಮತ್ತೆ ಕೊನೆಯದಾಗಿ there is a small note. There is a name to such motion. This is known as accelerated motion. ಹೇಗೆ ನಮ್ಮ ಹತ್ರ ಯೂನಿಫಾರ್ಮ್ ಮೋಷನ್ ಮತ್ತೆ ಇನ್ನೇನಿದೆ ನಾನ್ ಯೂನಿಫಾರ್ಮ್ ಮೋಷನ್ ಈ ಥರ ಇದೆಯೋ, ಇಲ್ಲಿ ಇಟ್ ಇಸ್ ಟೋಲ್ಡ್ ಟು ಬಿ ಆಕ್ಸಿಲರೇಟೆಡ್ ಮೋಷನ್. ಯಾವಾಗ ಒಂದು ಸ್ಪೀಡೋಮೀಟರು ಹೆಚ್ಚು ಕಮ್ಮಿ ಆಗೋದಂಥ ಸ್ಥಿತಿಯಲ್ಲಿ ಅದನ್ನು ಆಕ್ಸಿಲರೇಟೆಡ್ ಮೋಷನ್ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಚೇಂಜ್ ಇನ್ ಡೈರೆಕ್ಷನ್ ಆಫ್ ದ ವೆಹಿಕಲ್. ಇಲ್ಲ ಅಂತ ಹೇಳಿದ್ರೆ ಎರಡೂ, ಚೇಂಜ್ ಇನ್ ಡೈರೆಕ್ಷನ್ ಮತ್ತು ಚೇಂಜ್ ಇನ್ ಸ್ಪೀಡ್, ಇವೆರಡು ಸೇರಿ, ಇವೆಲ್ಲ ಕೇಸಸ್ ಸೇರಿ ಎಲ್ಲ ಕೇಸಸ್ಗೂ ನಾವು ಆಕ್ಸಿಲರೇಟೆಡ್ ಮೋಷನ್ ಅಂತ ಹೇಳಿ ಕರಿತೀವಿ. ಆಯಿತಾ? ಸೊ ಇದು ನಿಮ್ಮ ಇಂಟ್ರಡಕ್ಷನ್ ಟು ಆಕ್ಸಿಲರೇಷನ್. ಏನಿಲ್ಲ ಹುಡುಗರಲ್ಲ, ಇಲ್ಲಿ ಏನಿಲ್ಲ ಹುಡುಗರ, ಇದರಲ್ಲಿ ಏನಂತ ಹೇಳಿದ್ರೆ ನಾವು ಯಾವಾಗ ವೆಲಾಸಿಟಿ ಚೇಂಜ್ ನೋಡ್ತೀವೋ ಅಲ್ಲಿ ಇಟ್ ಇಸ್ ಸೆಟ್ ಟು ಹ್ಯಾವ್ ಆಕ್ಸಿಲರೇಟೆಡ್ ಅಂತ ಹೇಳಿ ಹೇಳ್ತೀವಿ, ಅಷ್ಟಿನ್ನೇನಿಲ್ಲ. ಸರಿನಾ? ವೆನ್ ವಿ ಸಿ ಸಮಥಿಂಗ್ ಚೇಂಜಿಂಗ್ ಇಟ್ಸ್ ವೆಲಾಸಿಟಿ, ಅದನ್ನು ನಾವು ಆಕ್ಸಿಲರೇಟೆಡ್ ಮೋಷನ್ ಅಂತ ಹೇಳಿ ಕರಿತೀವಿ ಅಷ್ಟೇ.